Welcome back to our English online class. Today in this class, we learn about future tense. In future tense, we learn about future continuous tense. Future continuous tense. Future continuous tense ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆನಾ? ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ವೆರಿ ಸಿಂಪಲ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಮಗೆ ಅರ್ಥ ಆಗಬೇಕಪ್ಪ ಅಂತಂದ್ರೆ ಮೊದಲಿಗೆ ನಾವು ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಯಾವ್ಯಾವ ಬಳಸ್ತೇವೆ ಇನ್ ಫ್ಯೂಚರ್ ಟೆನ್ಸ್ ನಾವು ಅದನ್ನ ನೋಡ್ಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಶಾಲ್ ಬಿ ಅಂಡ್ ವಿಲ್ ಬಿ ಅನ್ನುವಂತ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ನಾವು ಫ್ಯೂಚರ್ ಟೆನ್ಸ್ ಅಲ್ಲಿ ಬಳಸಬೇಕಾಗುತ್ತೆ. ಜೊತೆಗೆ ಸೊ ವಾಟ್ ಅಬೌಟ್ ಮೇನ್ ವರ್ಬ್? ವೆರಿ ಸಿಂಪಲ್. 6 ಕಂಟಿನ್ಯೂಸ್ ಟೆನ್ಸ್ ಬಂದಾಗ V1 ಪ್ಲಸ್ ING ಬಳಸಬೇಕು. ಹಾಗಾದ್ರೆ ಮೇನ್ ವರ್ಬಿನ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನು ಬಳಸಬೇಕಾಗುತ್ತೆ. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಇನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ದಟ್ ಈಸ್ ಪಾಸಿಟಿವ್ ಸೆಂಟೆನ್ಸ್. ಸೊ ಪಾಸಿಟಿವ್ ಸೆಂಟೆನ್ಸ್ ಅನ್ನು ನಾವು ಹೇಗೆ ಮಾಡುವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಸೊ ನಿಮ್ಗ ಈ ವಿಲ್ ಮತ್ತು ಶಾಲ್ ಹೇಗೆ ಬಳಸಬೇಕಂತ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿಕೊಟ್ಟೆ. ನಿಮ್ಗ ಶಾಲ್ ಮತ್ತು ವಿಲ್ಗೆ ವ್ಯತ್ಯಾಸ ಏನಾಗುತ್ತೆ ಅಂತೇಳಿ ನಿಮ್ಗೆ ಅದ್ರ ಮೀನಿಂಗ್ ಬೇಕು ಗೊತ್ತಾಗ್ಬೇಕಪ್ಪ ಅಂದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಾನು ಹೇಳಿಕೊಟ್ಟೇನಿ. ಸೊ ಅದ್ರ ಲಿಂಕ್ ಅನ್ನ ನಾನು ಇಲ್ಲಿ ಮೇಲ್ಗಡೆ ಹಾಕ್ತೀನಿ ಐ ಕಾರ್ಡ್ ಅಲ್ಲಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಆ ಟೆನ್ಸ್ ನೋಡ್ರಿ, ನಿಮ್ಗೆ ಶಾಲ್ ಮತ್ತು ವಿಲ್ ಡಿಫ್ರೆನ್ಸ್ ಅನ್ನ ಗೊತ್ತಾಗುತ್ತೆ. ಓಕೆನಾ? ಸೊ ಇಲ್ಲಿ ನಾವು ಸೆಂಟೆನ್ಸ್ ಅನ್ನ ನೋಡ್ತಾ ಹೋಗೋಣ. ಐ ವಿಲ್ ಬಿ ಟ್ರಾವೆಲಿಂಗ್ ಟು ಮೈಸೂರು. ನೀವು ಬೇಕಾದ್ರೆ ಮುಂದೆ ಟೈಮ್ ಹಾಕೋಬಹುದು, ನೆಕ್ಸ್ಟ್ ಮಂತ್, ಟುಮಾರೋ, ಹೀಗೆ ನೀವೇನಪ್ಪ ಅಂದ್ರೆ ಹೇಳ್ಬೋದು. ಓಕೆನಾ? ಈಗ ನಾ ಎಲ್ಲ ಕಡೆ ವಿಲ್ ಬಳಸಿನಿ, ನೀವು ಇಲ್ಲಿ ವಿಲ್ ಪ್ಲೇಸ್ ಅಲ್ಲಿ ಶಾಲ್ ಹಾಕೊಂಡು ಶಾಲ್ ಬಿ ಅಂತಾನು ಬಳಸ್ಬೋದು. ಏನು ವ್ಯತ್ಯಾಸ ಇಲ್ಲ. ಅದ್ರ ವ್ಯತ್ಯಾಸ ನಿಮ್ಗೆ ಹೇಳಿಲ್ಲ, ಅಲ್ಲಿ ಐ ಕಾರ್ಡ್ ಹಾಕಿನಿ, ಅಲ್ಲಿ ನೋಡ್ರಿ ಗೊತ್ತಾಗುತ್ತೆ. ಓಕೆನಾ? ಐ ವಿಲ್ ಬಿ, ವಿ ವಿಲ್ ಬಿ, ಯು ವಿಲ್ ಬಿ, ಹಿ ವಿಲ್ ಬಿ, ಸಿ ವಿಲ್ ಬಿ, ಇಟ್ ವಿಲ್ ಬಿ, ದೇ ವಿಲ್ ಬಿ, ಅಥವಾ ಐ ಶಾಲ್ ಬಿ, ವಿ ಶಾಲ್ ಬಿ. ಹೌದಾ? ಸೊ ಹೀಗೇನಪ್ಪ ಅಂದ್ರೆ ನಾವು ಟ್ರಾವೆಲಿಂಗ್ ಟು ಮೈಸೂರ್ ಅಂತ ವಾಕ್ಯ ಕೊಡ್ತೈತಿ. ಇವುಗಳ ಕನ್ನಡ ಮೀನಿಂಗ್ ನೀವು ಫೋಕಸ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಒಂದೇ ಕ್ಲಾಸ್ ಅಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ಫಸ್ಟ್ ನಾವು ಎಲ್ಲಾ ಟೆನ್ಸ್ ಅಲ್ಲಿ ಯಾವ್ಯಾವ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಬಳಸಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೋಣ. ಆನಂತರ ನಿಮ್ಗೆ ಏನ್ ಮಾಡ್ತೀನಿ, ಇನ್ನೊಂದು ಸಿರೀಸ್ ತಗೊಂಡ್ಬಿಡ್ತೀನಿ. ಆ ಸಿರೀಸ್ ಅಲ್ಲಿ ನಿಮ್ಗ ಕನ್ನಡ ಮೀನಿಂಗ್ ವಿತ್ ಒಂದು ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ಗೆ ಕಂಪೇರ್ ಮಾಡ್ತಾ ಬರ್ತೀನಿ. ಹೇಗೆ ಸರ್? ಈಗ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಕಂಪೇರ್ ಮಾಡ್ತೀನಿ, ವಿತ್ ಕನ್ನಡ ಮೀನಿಂಗ್ ಹೇಳ್ಕೊಡ್ತೀನಿ. ಅದೇ ರೀತಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಕಂಪೇರ್ ಮಾಡಿರ್ತಾ ಬರ್ತೀನಿ. ಈಗ ಎಲ್ಲಾ ಟೆನ್ಸ್ ಅನ್ನ ಕಂಪೇರ್ ಮಾಡಿ ಅವುಗಳ ಕನ್ನಡ ಮೀನಿಂಗ್ ನಾನು ಹೇಳ್ತೀನಿ. ವೇಟ್ ಅಂಡ್ ಸಿ. ಮುಂದೆ ಅಪ್ಕಮಿಂಗ್ ಕ್ಲಾಸಸ್ ನಾನು ಕೊಡ್ತಾ ಬರ್ತೀನಿ, ನೀವು ಸಪೋರ್ಟ್ ಮಾಡ್ರಿ, ಅದಕ್ಕೆ ನಾನು ಕೊಡಕ್ ರೆಡಿ ಇದ್ದೀನಿ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಗೆಟಿವ್ ಸೆಂಟೆನ್ಸ್ ಇನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಸೊ ವೆರಿ ಸಿಂಪಲ್ ಐತಿ. ನೆಗೆಟಿವ್ ಮಾಡ್ಬೇಕಂದ್ರೆ ನಮಗ ನಾಟ್ ಎನ್ನುವಂತ ಶಬ್ದದ ಅವಶ್ಯಕತೆ ಇರುತ್ತೆ. ಇಲ್ಲಿ ಸ್ವಲ್ಪ ಗಮನಿಸಬೇಕು. ನಿಮಗೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಕೂಡ ನಾನು ಹೇಳ್ತಾ ಬಂದೀನಿ, ಒಂದು ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟ್ ಅನ್ನ ಹಾಕಬೇಕು. ಇಲ್ಲಿ ವಿಲ್ ಮತ್ತು ಬಿ ಇದೆ. ಸೊ ಏನಪ್ಪ ಅಂದ್ರೆ ವಿಲ್ ಮತ್ತು ಬಿ ಮಧ್ಯೆ ನಾಟ್ ಹಾಕೊಂಡ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಆಗ್ತಾ ಬರ್ತೈತಿ. ಓಕೆನಾ? ಸರಿ, ಹಾಗಾದ್ರೆ ನೋಡಿ ಏನಾಗುತ್ತೆ. ಐ ವಿಲ್ ನಾಟ್ ಬಿ, ವಿ ವಿಲ್ ನಾಟ್ ಬಿ, ಯು ವಿಲ್ ನಾಟ್ ಬಿ, ಹಿ ವಿಲ್ ನಾಟ್ ಬಿ, ಸಿ ವಿಲ್ ನಾಟ್ ಬಿ, ಇಟ್ ವಿಲ್ ನಾಟ್ ಬಿ, ದೇ ವಿಲ್ ನಾಟ್ ಬಿ ಟ್ರಾವೆಲಿಂಗ್ ಟು ಮೈಸೂರು ಅಂತ ಆಗುತ್ತೆ. ನೀವು ಬೇಕಾದ್ರೆ ಮುಂದೆ ಟೈಮ್ ಹಾಕೋಬಹುದು. ಓಕೆನಾ? ಸೊ ಇದೇನಪ್ಪ ಅಂದ್ರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅನ್ನು ನಾವು ಮಾಡೋದನ್ನ ಕಲ್ತೇವೆ. ಹಾಗಾದ್ರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಶಾಲ್ ಮತ್ತು ವಿಲ್ ಅನ್ನ ಬಳಸಬೇಕು. ಮೇನ್ ವರ್ಬ ಇವನ್ ಪ್ಲಸ್ ING ಅನ್ನ ಬಳಸಬೇಕು. ಸೊ ನಾವು ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ಇಂಟ್ರಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅಂಡ್ ಇಂಟ್ರಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಹಾಗೆ ನೋಡ್ತಾ ಹೋಗೋಣ. ಐ ಆಲ್ರೆಡಿ ಟೋಲ್ಡ್ ಯು, ಸಾಕಷ್ಟು ಬೆಳೆ ನಿಮ್ಗೆ ಹೇಳಿ ನಾನು, ಇಂಟ್ರಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ಏನಾಗುತ್ತೆ? ಹೆಲ್ಪಿಂಗ್ ವರ್ಬ್ ಇದನ್ನೇ ಸೆಂಟೆನ್ಸ್ ಸ್ಟಾರ್ಟ್ ಆಗಬೇಕು ಅಂಡ್ ಎಂಡ್ ವಿತ್ ಕ್ವಶನ್ ಮಾರ್ಕ್. ಇವೆರಡು ಒಟ್ಟೆ ಮರಿಬಾರ್ದು. ಕ್ವಶನ್ ಮಾರ್ಕ್ ಇಂದನೇ ಆ ಸೆಂಟೆನ್ಸ್ ಅನ್ನ ಎಂಡ್ ಮಾಡಬೇಕು. ಸೊ ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಮಾಡಬೇಕು ಅಂಡ್ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್. ಓಕೆ, ಹಾಗಾದ್ರೆ ವಾಕ್ಯ ನೋಡ್ತಾ ಹೋಗೋಣ. ನೋಡ್ರಿ, ವಿಲ್ ಐ ಬಿ ಟ್ರಾವೆಲಿಂಗ್ ಟು ಮೈಸೂರ್. ನೆಕ್ಸ್ಟ್, ವಿಲ್ ವಿ ಬಿ, ವಿಲ್ ಯು ಬಿ, ವಿಲ್ ಹಿ ಬಿ, ವಿಲ್ ಸಿ ಬಿ, ವಿಲ್ ಇಟ್ ಬಿ, ವಿಲ್ ದೇ ಬಿ ಟ್ರಾವೆಲಿಂಗ್ ಟು ಮೈಸೂರ್ ಅಂಡ್ ಎಂಡ್ ವಿತ್ ಕ್ವಶನ್ ಮಾರ್ಕ್ ಅಂತ ಆಗುತ್ತೆ. ಓಕೆನಾ? ಸೊ ಇಟ್ ಈಸ್ ಅಬೌಟ್ ಇಂಟ್ರಗೇಟಿವ್ ಪಾಸಿಟಿವ್ ಸೆಂಟೆನ್ಸ್
in a future continuous tense. Sentence start with helping verb, first letter should be capital, and sentence end with question mark. So it is very very important. So ಮತ್ತೊಂದು ಏನ್ ಮಾಡ್ತೀರಪ್ಪ ಅಂದ್ರೆ ನೀವು ನಿಮಗ ಇಂಟ್ರಾಗೇಟಿವ್ ಮಾಡುವಾಗ್ಲೂ ಮತ್ತು ನಾಟ್ ಹಾಕುವಾಗ ಒಂದು ಹೆಲ್ಪಿಂಗ್ ವರ್ಬ್ ಆದ ನಂತರನೇ ನಾಟ್ ಹಾಕೋಬೇಕು. ಅದೇ ರೀತಿ ಏನಪ್ಪಾ ಅಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ 3 ಇಂದ 4 ಹೆಲ್ಪಿಂಗ್ ವರ್ಬ್ ಬರ್ಲಿ, ಒಂದನ್ನೇ ಫಸ್ಟ್ ತಗೋಬೇಕು. ಈಗ ಏನ್ ಮಾಡ್ತೀರಿ ನೀವು ವಿಲ್ ಬಿ ಐ ಅಂತ ಬರೆದ್ರೆ ಅದು ತಪ್ಪಾಗುತ್ತೆ. ಓಕೆನಾ, ವಿಲ್ ಐ ಬಿ ಅಂತಾನೆ ಆಗ್ಬೇಕು. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ವೆರಿ ಸಿಂಪಲ್. ಏನಾಗ್ಬೇಕ್ರಿ, ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಂದ್ರೆ ನಾಟ್ ಹಾಕೋಬೇಕು. ಸೊ ನಾಟ್ ಅನ್ನ ಅವಶ್ಯಕತೆ ನಮಗಿರುತ್ತೆ. ಹಾಗಾದ್ರೆ ನಾಟ್ ಎಲ್ಲಿ ಹಾಕೋಬೇಕು ಸರ್? ಶಾರ್ಟ್ ಫಾರ್ಮ್ ಬರೆದ್ರೆ ಓಂಟ್ ಆಗುತ್ತೆ. ನಿಮಗೆ ಶಾಲ್ ಮತ್ತು ವಿಲ್ ಶಾರ್ಟ್ ಫಾರ್ಮ್ ಹೇಗೆ ಕೊಟ್ಟಿ ನಿಮಗೆ. ಓಕೆನಾ, ವಿಲ್ ಏನಾಗುತ್ತೆ ಓಂಟ್ ಐ ಬಿ ಅಂತ ಆಗುತ್ತೆ ಶಾರ್ಟ್ ಫಾರ್ಮ್ ಬರೆದ್ರೆ. ನೀವು ಸಪ್ರೇಟ್ ಮಾಡಿ ಬರಿತಾ ಇದ್ರೆ ಏನಾಗುತ್ತೆಪ್ಪ ಅಂತಂದ್ರೆ ಸಬ್ಜೆಕ್ಟ್ ಮಧ್ಯದಲ್ಲಿ ಬರಬೇಕಾಗುತ್ತೆ. ಹಾಗಾದ್ರೆ ವಿಲ್ ಐ ನಾಟ್ ಬಿ ಅಂತ ಆಗುತ್ತೆ. ನೋಡ್ರಿ, ವಿಲ್ ಐ ನಾಟ್ ಬಿ, ವಿಲ್ ಯು ನಾಟ್ ಬಿ, ವಿಲ್ ಯು ನಾಟ್ ಬಿ, ವಿಲ್ ಹಿ ನಾಟ್ ಬಿ, ವಿಲ್ ಸಿ ನಾಟ್ ಬಿ, ವಿಲ್ ಇಟ್ ನಾಟ್ ಬಿ, ವಿಲ್ ದೇ ನಾಟ್ ಬಿ ಟ್ರಾವೆಲಿಂಗ್ ಟು ಮೈಸೂರು ಕ್ವಶನ್ ಮಾರ್ಕ್. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಎಂಡ್ ವಿತ್ ಕ್ವಶನ್ ಮಾರ್ಕ್ ಅಂತ ಆಗುತ್ತೆ. ಸೊ ಇಟ್ ಈಸ್ ಆಲ್ ಅಬೌಟ್ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇನ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಓಕೆ, ವೆರಿ ಸಿಂಪಲ್. ಸರ್ ವಿಲ್ ನಾಟ್ ವೋಂಟ್ ಸ್ವಲ್ಪ ವ್ಯತ್ಯಾಸ ಹೇಳ್ಬಹುದಾ? ಬಹಳ ಸಿಂಪಲ್ ಐತಿ. ವೋಂಟ್ ಅಂತ ಬರೆದ್ರೆ ಸೆಂಟೆನ್ಸ್ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹೌದಾ? ನೀವು ಅದೇನಾದ್ರು ವಿಲ್ ಐ ನಾಟ್ ಅಂತ ಬರೆದ್ರೆ ಫೋಕಸ್ ಮಾಡಕತ್ತೀರಿ, ಪ್ರೆಸ್ ಮಾಡಿ ಕೇಳಕತ್ತೀರಿ. ವಿಲ್ ಐ ನಾಟ್, ನೋಡ್ರಿ, ವಿಲ್ ಐ ನಾಟ್ ಬಿ ಟ್ರಾವೆಲಿಂಗ್ ಟು ಮೈಸೂರು ನೆಕ್ಸ್ಟ್ ವೀಕ್, ಈ ರೀತಿ ಆಗುತ್ತೆ. ಓಕೆನಾ? ಏನಪ್ಪ ಅಂದ್ರೆ ಇದು ಸ್ಟ್ರೆಸ್ ಆಗುತ್ತೆ ಸಪರೇಟ್ ಮಾಡಿದಾಗ. ಸೊ ಒಂದೇ ರೀತಿ ಶಾರ್ಟ್ ಬರೋದಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಷ್ಟೇ. ಓಕೆ.